ಹಾಸನ, ಕೊಡಗು, ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಪ್ರಾಣಿ ಮಾನವ ಸಂಘರ್ಷದ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕೆ ಕ್ರಮ ವಹಿಸಲಾಗಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಬಾಳೆಹೊನ್ನೂರಿನಲ್ಲಿ ನಿನ್ನೆ ಆಯೋಜಿಸಿದ್ದ ಮಲೆನಾಡು ರೈತರ ಸಮಸ್ಯೆಗಳ ಕುರಿತ ಸಂವಾದದಲ್ಲಿ ಪಾಲ್ಗೊಂಡು ವಿವಿಧ ಸಂಘಟನೆಗಳಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬಳಿಕ ಈಶ್ವರ್ ಖಂಡ್ರೆ ಇತ್ತೀಚೆಗೆ ಆನೆ ದಾಳಿಯಿಂದ ಜೀವಹಾನಿ ಪ್ರಕರಣಗಳು ಹೆಚ್ಚುತ್ತಿವೆ. ಮಾನವ ವನ್ಯಜೀವಿ ಸಂಘರ್ಷ ತಡೆಗಟ್ಟಲು ಆನೆಗಳ ಸಂಚಾರದ ಮೇಲೆ ನಿಗಾ ಹಾಗೂ ಆನೆಗಳ ಹಾವಳಿಯನ್ನು ತಪ್ಪಿಸಲು ಆನೆಗಳ ಸಂಚಾರ ಮಾರ್ಗದಲ್ಲಿ ರೈಲ್ವೆ ಬ್ಯಾರಿಕೇಡ್ ತಡೆಗೋಡೆ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಮಲೆನಾಡು ಭಾಗದ 10,000 ಹೆಕ್ಟೇರ್ ಪ್ರದೇಶದಲ್ಲಿ ಕಂದಾಯ ಇಲಾಖೆಯ ಸಹಕಾರದೊಂದಿಗೆ ಸರ್ವೆ ಕಾರ್ಯ ಕೈಗೊಳ್ಳಲು ಉದ್ದೇಶಿಸಲಾಗಿದ್ದು, ಇದಕ್ಕೆ ಪ್ರತ್ಯೇಕ ಕಾರ್ಯಪಡೆಯನ್ನು ರಚಿಸಲಾಗಿದೆ. ಸರ್ವೆ ಕಾರ್ಯ ಪೂರ್ಣಗೊಂಡ ಬಳಿಕ ಸೆಕ್ಷನ್ 4 ಪ್ರದೇಶ, ಡೀಮ್ಡ್ ಅರಣ್ಯ ಪ್ರದೇಶಗಳನ್ನು ನಿಖರವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಇವತ್ತಿಂದೇ ಸಮಸ್ಯೆ ಅಂತ ಅನಾದಿ ಕಾಲದಿಂದಲೂ ಇದೆ. ಹಿಂದೆನೂ ಸಹಿತ ನಾವೆಲ್ಲ ನೋಡಿದ್ದೇವೆ, ಪುರಾಣದಲ್ಲೂ ನೋಡಿದ್ದೇವೆ. ಇವತ್ತು ಹಿಂದೆ ರಾಜ ಮಹಾರಾಜಗಳಿದ್ದಾಗ ಕಳ್ಳಬೇಟೆ ನಡೀತಾ ಇತ್ತು. ಇವತ್ತು ಅವೆಲ್ಲ ಅರಣ್ಯಕ್ಕೆ ಹೋಗಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದ್ದಂಥ ಸಂದರ್ಭದಲ್ಲಿ ಬೇಟೆ ಆಡ್ತಾ ಇದ್ರು. ನಮ್ಗೆ ಗೊತ್ತಿದೆ, ಇವತ್ತು ಪ್ರಕೃತಿ ಪರಿಸರ ಇದರ ಸಮನ್ವಯ ಕಾಪಾಡಬೇಕು ಅಂತ ಹೇಳಿದ್ರೆ ಮತ್ತು ವನ್ಯಜೀವಿಗಳು ಸಹಿತ ಇವತ್ತು ಸಂರಕ್ಷಣೆ ಆಗಬೇಕು ಅನ್ನೋಂಥದ್ದು. ಅದನ್ನು ಮನಗಂಡು 72ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಂತು. ಶಾಸಕ ರಾಜೇಗೌಡ ಪ್ರಾಣಿ ಮಾನವ ಸಂಘರ್ಷಕ ಸಮಸ್ಯೆಗೆ ಕಡಿವಾಣ ಹಾಕಲು ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ಸಚಿವರು ಜಂಟಿ ಸರ್ವೆ ಮಾಡಲು ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಿರುವುದು ಸ್ವಾಗತಾರ್ಹ ಎಂದು ಹೇಳಿದರು. ಅರಣ್ಯ ಮತ್ತು ಕಂದಾಯ ಭೂಮಿಯ ಬೇರ್ಪಡಿಸುವಂತಹ ಸರ್ವೆಗೆ ಆದೇಶ ಈ ರೀತಿ ಮತ್ತು SIT ಎಲ್ಲರೂ ಒಳಗೊಂಡಂತ ಒಂದು ಸ್ಪಷ್ಟವಾದ ಸಭೆಗಳನ್ನು ಮಾಡಿ ಸರ್ವೆಗೆ ಆದೇಶ ಮಾಡಿ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ.